In a village marked by struggle and hardship, the seeds of hope are sown through the unwavering dedication to education. Children yearn to learn, but the path is fraught with challenges. Basic facilities in the school were lacking, and maintaining even the essentials was a struggle. The risk of children dropping out of school due to these dire conditions loomed large. Our journey began with a vision to transform the school into a place where dreams could flourish. ಪ್ರಾರಂಭದಲ್ಲಿ ಶಾಲೆ ಕೇವಲ 2 ಟೀಚರ್ಸ್ ಇದ್ವಿ, 4 ಮಕ್ಕಳಿದ್ದು. ಇಲ್ಲೇ ಪಕ್ಕದಲ್ಲಿ ಒಂದು ಹಟ್ಟಿ ಇದೆ. ಹಟ್ಟಿ ಒಳಗಡೆ ಒಂದು ದೇವಸ್ಥಾನದ ಮುಂದೆ ಒಂದು ರೂಮ್ ಇತ್ತು. ಆ ರೂಮ್ನಲ್ಲಿ ನಾನು ಹೊರಗಡೆ 4 ವರ್ಷ ಕೆಲಸ ಮಾಡಿದೆ. ನಮ್ಮ ಟೀಚರ್ ಇನ್ನೊಬ್ಬರು ಮೇಡಮ್ ಅವರು ಗೀತಾ ಅಂತ, ಅವರು ಒಳಗಡೆ ಕೆಲಸ ಮಾಡ್ತಿದ್ರು. 4 ಇದ್ದಿದ್ದು ಸ್ಟೂಡೆಂಟ್ಸು ಒಂದೇ ಇಯರ್ಗೆ 23 ಆಯಿತು. ಆನಂತರ ಈ ಶಾಲೆನ ವಿಸ್ತರಣೆ ಮಾಡಿಸೋದಕ್ಕೆ ಹಲವಾರು ಪ್ರಯತ್ನಗಳು ನಡೆದು ಹಿಂಗಾಗು ಹೋಗು ಆತ ಹೇಳ್ರಿ ಸರ್, ಎಲ್ಲಿಗಾದ್ರೂ ಹೋಗೋಣ, ಏನಾದ್ರೂ ಮಾಡೋಣ, ಏನಾದ್ರೂ ಬಿಡೋಣ, ಇದು ನಮ್ಮ ಯಾವ್ದೋ ಒಂದು ಪ್ರಾಜೆಕ್ಟ್ ಐತೆ ಅಂತ ಹೇಳ್ಯಾರ. ಆತು ಸರ್, ಯಾರೇ ಬರಲ್ಲ, ರೆಕಮೆಂಡೇಶನ್ ಹಾಕ್ಲಿ, ನಮ್ಗೆ ಈ ತರ ಸೌಲಭ್ಯ ಸಿಗ್ತಿದ್ದಿಲ್ಲ. Our mission was clear: to help reduce school dropouts by creating an environment where children have access to nice classrooms and clean and safe facilities. ವ್ಯಾಲ್ಟಿಕ್ ಕಾಂಟ್ರಿಬ್ಯೂಷನ್ನು ಅದನ್ನು ಪದಗಳಲ್ಲಿ ವರ್ಣಿಸೋಕ್ಕಾಗಲ್ಲ. ಯಾಕೆಂದರೆ ಮೊದಲಿಗೆ ನಾನು ಹೇಳಿದಾಗೆ ಈಗ ಇದು ಸಕ್ಸಸ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ರು ಬಂದು ಇಷ್ಟೆಲ್ಲ ಕೆಲಸ ಮಾಡಿಕೊಡ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಇಲ್ಲಿ ಮೈನ್ಯೂಟ್ ಡೀಟೇಲ್ಸನ್ನು ಕವರ್ ಮಾಡಿದ್ದಾರೆ. ನೀವು ಮೇಕ್ ಓವರನ್ನು ನೋಡಿ ನೀವು ಆಶ್ಚರ್ಯಪಡಬೇಕು ಅಂತ ಹೇಳಿದರು. ಅದೀಗ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಮೇಕ್ ಓವರ್ ಈಸ್ ಅಮೇಝಿಂಗ್, ಜಸ್ಟ್ ಅಮೇಝಿಂಗ್. One of the critical issues we addressed was the safety and sanitation of the school, ensuring that no child is discouraged by inadequate facilities. ಪ್ರೀವಿಯಸ್ ಟಾಯ್ಲೆಟು ಡ್ಯಾಮೇಜ್ ಆಗಿದ್ದಾಗ ಅನ್ನಿಸ್ತಿತ್ತು, ಮಕ್ಕಳು ಹೊರಗಡೆ ಹೋಗಬೇಕು ಅಂದಾಗ ಅಲ್ಲಿ ಅಟ್ಮಾಸ್ಫಿಯರ್ ಹೆಂಗೆ ಹೆಣ್ಮಕ್ಳನ್ನ ಹೊರಗಡೆ ಕಳಿಸೋದು, ಹಿಂದೆ ಹೊಲಕ್ಕೆ ಹೋಗಬೇಕಿತ್ತು, ಇಲ್ಲ ಫೀಲ್ಡಿಗೆ ಹೋಗಬೇಕಿತ್ತು. ಇಲಾಖೆ ಗಮನಕ್ಕೆ ತಂದ್ವಿ. ಇದ್ದನ್ನು ರಿಪೇರಿ ಮಾಡಿಸ್ಕೊಳೋದಕ್ಕೆ ನಮ್ಮ ಇಲಾಖೆಯಲ್ಲಿ ಅಷ್ಟೊಂದು ಅನುದಾನ ಸಿಗೋದಿಲ್ಲ. ಆ ಸಮಸ್ಯೆ ಇತ್ತು, ಶಾಲೆಯಲ್ಲಿ ಫೇಸ್ ಮಾಡ್ತಾಯಿದ್ವಿ. ಆದರೆ ಈಗ ಈ ಶಾಲೆಯಲ್ಲಿ ಈಗ ಒಟ್ಟು 4 ಕಟ್ಟಡಗಳಿದ್ದಾವೆ, ಅಡುಗೆ ಮನೆ ಇದೆ, ಎಲ್ಲ ಇದೆ. ಅದು ತುಂಬ ಖುಷಿ ಆಗುತ್ತೆ. ಅದು ನೋಡಿದರೆ ನಮ್ಮ ಮನೇಲೂ ಅಷ್ಟು ಚೆಂದಾಗಿಲ್ಲ. ವ್ಯಾಲ್ಟೆಕ್ ಮತ್ತು ಉತ್ತಿಷ್ಟದವರಿಗಿಬ್ಬರು ಸ್ಪೆಷಲ್ ಥ್ಯಾಂಕ್ಸ್. Valtech's intervention has more than just renovating a school. It has renewed the hopes and dreams of an entire community. The smiles on the children's faces, the sense of pride among the teachers reads the future of the village ready. Together with Uttishta, we've helped to strengthen the school for lasting change, creating a place where every child can learn, grow, and dream.